ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಒಂದು ಕಾಲು ಇಲ್ಲದ ವಿಕಲಚೇತನ ರೈತ ತೋಟಪ್ಪ ಸೊನ್ನದ್ ಇವರು ಕೃಷಿಯಲ್ಲಿ ಮಾಡಿದ ಸಾಧನೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ಹಾಗೂ ಮಾದರಿಯಾಗಿದ್ದಾರೆ. ಇವರು ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ರೀತಿಯ ಒಂದು ನಯಾ ಪೈಸೆ ಸಹಾಯ ಸೌಲಭ್ಯ ಪಡೆಯದೆ ತೆಂಗು ಗಿಡಗಳಿಗೆ PVC ಪೈಪ್ನಿಂದ ಡ್ರಿಪ್ ನೀರಾವರಿ ಅಳವಡಿಸಿಕೊಂಡಿದ್ದು ಪ್ರತಿಯೊಂದು ತೆಂಗಿನ ಗಿಡಕ್ಕೂ ನಲ್ಲಿಯನ್ನು ಅಳವಡಿಸಿದ್ದಾರೆ. ತೋಟಪ್ಪ ಸೊನ್ನದ್ ಇವರು ತಮ್ಮ ಒಟ್ಟು 10 ಎಕರೆ 20 ಗುಂಟೆ ಜಮೀನಿನಲ್ಲಿ 4 ಎಕರೆ ವಿಸ್ತೀರ್ಣದಲ್ಲಿ 200 ತೆಂಗಿನ ಗಿಡಗಳು, 200 ನಿಂಬೆ ಗಿಡಗಳು, 25 ಬೆಟ್ಟದ ನೆಲ್ಲಿ ಗಿಡಗಳು ಹಾಗೂ 25 ಮಾವಿನ ಗಿಡಗಳನ್ನು ನೆಡುವುದರ ಮೂಲಕ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ. ಕೃಷಿಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದ ಈ ವಿಕಲಚೇತನ ರೈತನಿಗೆ ತೋಟಗಾರಿಕೆ ಇಲಾಖೆ ಯಾವುದೇ ರೀತಿಯ ಸಹಾಯ ಸೌಲಭ್ಯ ಹಾಗೂ ಮಾಹಿತಿ ಒದಗಿಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಈ ವಿಕಲಚೇತನ ರೈತನು ತೋಟಗಾರಿಕೆ ಇಲಾಖೆಯಿಂದ ನನಗೆ ಸಹಾಯ ಸೌಲಭ್ಯ ದೊರೆಯದಿದ್ದರೂ ಪರವಾಗಿಲ್ಲ, ಆದರೆ ಅಧಿಕಾರಿಗಳು ನಮ್ಮ ತೋಟಕ್ಕೆ ಒಮ್ಮೆ ಖುದ್ದಾಗಿ ಭೇಟಿ ನೀಡುವ ಮೂಲಕ ನನಗೆ ಸಲಹೆ ಸೂಚನೆ ನೀಡಬೇಕೆಂದು ಹಲವು ಬಾರಿ ತೋಟಗಾರಿಕೆ ಇಲಾಖೆಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಶಿರಹಟ್ಟಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಹಾಗೂ ಗದಗ ಜಿಲ್ಲೆಯ ಉಪನಿರ್ದೇಶಕರಿಗೆ ಹಲವು ಬಾರಿ ಮೊಬೈಲ್ ಕರೆ ಮಾಡಿ ಮಾತನಾಡಿದರೂ ಸಹ ಇಲ್ಲಿಯವರೆಗೆ ಅಧಿಕಾರಿಗಳು ಮಾತ್ರ ತೋಟಪ್ಪ ಸೊನ್ನದ್ ಇವರ ತೋಟಕ್ಕೆ ಭೇಟಿ ನೀಡದೆ ಭಂಡತನ ತೋರುತ್ತಿರುವುದು ತುಂಬಾ ನಾಚಿಕೇಡಿನ ಸಂಗತಿಯಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಾನು ತೋಟಪ್ಪ ಪತ್ರಪ್ಪ ಸೊನ್ನದ್, ಸಾಕಿನ ಕಡಕೋಳ, ತಾಲೂಕು ಶಿರಹಟ್ಟಿ, ಜಿಲ್ಲಾ ಗದಗ. ನಾನು ನನ್ನ ತೋಟದಲ್ಲಿ 200 ತೆಂಗಿನ ಮರ, 200 ಲಿಂಬೆ ಮರ ನೆಟ್ಟಿರುತ್ತೇನೆ. ಅದು ಈಗ ಲಿಂಬು ಮಾತ್ರ ಸ್ಟಾರ್ಟಿಂಗ್ ಆಗ್ತಾಯಿದೆ. ತೆಂಗಿನ ಮರ ಇನ್ನೂ 2 ವರ್ಷ ಟೈಮ್ ಬೇಕು. ನಾನು ತೆಂಗಿನ ಮರಕ್ಕೆ PVC ಡ್ರಿಪ್ ಮಾಡಿ ನಲ್ಲಿ ಕುಂದಿಸಿರುತ್ತೇನೆ. ಸಂಬಂಧಪಟ್ಟ ತೋಟಗಾರಿಕೆ DD ಆಯಿತು, ತೋಟಗಾರಿಕೆ ED ಆಯಿತು, ಅವ್ರಿಗೆ ಫೋನ್ ಮಾಡಿದ್ರು ಕರೆಕ್ಟಾಗಿ ತೋಟಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾನು ಮೊದಲೇ ವಿಕಲಚೇತನ, ನನ್ನದೊಂದು ಕಾಲಿಲ್ಲ. ಅಷ್ಟಾದರೂ ಅವ್ರಿಗೆ ಯಾವುದು ದರಕಾರ ಇಲ್ಲ. ನನ್ನ ಬಗ್ಗೆ ಇರೋದು ನನಗೆ ಇಂಟ್ರೆಸ್ಟ್ ಇರೋದೇ ಹಾರ್ಟಿಕಲ್ಚರ್. ನಾನು ಇನ್ನೂ 6 ಎಕರೆ ಮಾಡ್ಬೇಕಂತ ಇದ್ದೀನಿ. ನನ್ನ ಟೋಟಲ್ ಜಮೀನು ಇಲ್ಲೇ 10 ಎಕರೆ 20 ಗುಂಟೆ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಅದರ ಬಗ್ಗೆ ಮಾಹಿತಿ ಕೊಟ್ಟರೆ ಭಾಳ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ.